ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ನಾವು ಸೂಪರ್ ಆ್ಯನ್ಯುಯೇಷನ್ ಪೆನ್ಷನ್ ಹಾಗೆಯೇ ವಾಲಂಟರಿ ರಿಟೈರ್ಮೆಂಟ್ ಪೆನ್ಷನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ಕ್ಲಾಸಲ್ಲಿ ನಾವು ಡೆತ್ ವೈಲ್ ಇನ್ ಸರ್ವಿಸ್ ಅಂತ ಕೇಳಿದ್ರೆ ಎಂಪ್ಲಾಯೀಸ್ ಸರ್ವಿಸಲ್ಲಿ ಇರಬೇಕಾದ್ರೆ ಡೆತ್ ಆದರೆ ಯಾವ ರೀತಿ ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಪೆನ್ಷನರಿ ಬೆನಿಫಿಟ್ಸ್ ಡೆತ್ ವೈಲ್ ಇನ್ ಸರ್ವಿಸ್. ನೀವು ಸೂಪರ್ ಆ್ಯನ್ಯುಯೇಷನ್ ಪೆನ್ಷನ್ ಹಾಗೆಯೇ ವಾಲಂಟರಿ ರಿಟೈರ್ಮೆಂಟ್ ಪೆನ್ಷನಲ್ಲಿ 4 ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರ. ಬಟ್ ಡೆತ್ ವೈಲ್ ಇನ್ ಸರ್ವಿಸ್ ಕೇಸಲ್ಲಿ ಓನ್ಲಿ 2 ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಅವು ಯಾವುವು ಅಂತ ಕೇಳಿದ್ರೆ, ಒಂದು ಡೆತ್ ಗ್ರ್ಯಾಚುಟಿ, ಎರಡು ಫ್ಯಾಮಿಲಿ ಪೆನ್ಷನ್. ಹಾಗೆಯೇ ಈ ಕ್ಲಾಸ್ನ ಕೊನೆಯಲ್ಲಿ ಎಂಪ್ಲಾಯಿ ಡಿಸಪಿಯರ್ ಆದಾಗ ಯಾವ ರೀತಿ ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಸಹ ಹೇಳ್ತೀನಿ. ಸೊ ಈಗ ನೀವು ಡೆತ್ ವೈಲ್ ಇನ್ ಸರ್ವಿಸ್ ಕೇಸಲ್ಲಿ ಯಾವ ರೀತಿ ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರೋ ಅದೇ ರೀತಿ ಎಂಪ್ಲಾಯಿ ಡಿಸಪಿಯರ್ ಆದಾಗಲೂ ಕ್ಯಾಲ್ಕುಲೇಟ್ ಮಾಡ್ತೀರಾ. ಒಂದೇ ಒಂದು ಡಿಫ್ರೆನ್ಸ್ ಇರುತ್ತೆ, ಅದೇನಂತ ನಿಮಗೆ ಕ್ಲಾಸ್ನ ಕೊನೆಯಲ್ಲಿ ಹೇಳ್ತೀನಿ. ಈಗ ನಾವು ಮೊದಲನೇ ಪೆನ್ಷನರಿ ಬೆನಿಫಿಟ್ ಡೆತ್ ಗ್ರ್ಯಾಚುಟಿ, ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ನೀವು ಡೆತ್ ಗ್ರ್ಯಾಚುಟಿನ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ ನೀವು ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ನ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಆಧಾರದ ಮೇಲೆ ಯಾವ ರೀತಿ ಡೆತ್ ಗ್ರ್ಯಾಚುಟಿನ ಪೇಮೆಂಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಟೇಬಲ್ ಇದೆ, ಅದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಒಂದು ಕಡೆ ಕ್ವಾಲಿಫೈಯಿಂಗ್ ಸರ್ವಿಸ್, ಇನ್ನೊಂದು ಕಡೆ ಡೆತ್ ಗ್ರ್ಯಾಚುಟಿ. ಸೊ ಫಸ್ಟ್ ಕಂಡೀಷನ್ ಅಂತ ಕೇಳಿದ್ರೆ, ಇಫ್ ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಇಸ್ ಲೆಸ್ ದ್ಯಾನ್ 1 year ಇದ್ದರೆ ನೀವು 2 times ದ ಎಮಾಲ್ಯುಮೆಂಟ್ಸ್ ಕೊಡಬೇಕಾಗಿರುತ್ತೆ. 2 times ದ ಎಮಾಲ್ಯುಮೆಂಟ್ಸ್. ಹಾಗೆಯೇ ಎರಡನೇ ಕಂಡೀಷನ್ನು, ಇಫ್ ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 year ಬಟ್ ಲೆಸ್ ದ್ಯಾನ್ 5 years ಆಗಿದ್ದರೆ ನೀವು 6 times ದ ಎಮಾಲ್ಯುಮೆಂಟ್ಸ್ ಕೊಡಬೇಕಾಗಿರುತ್ತೆ. ಮೂರನೇ ಕಂಡೀಷನ್, ಇಫ್ ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 years ಬಟ್ ಲೆಸ್ ದ್ಯಾನ್ 20 years ಆಗಿದ್ದರೆ ನೀವು 12 times ದ ಎಮಾಲ್ಯುಮೆಂಟ್ಸ್ ಕೊಡಬೇಕಾಗಿರುತ್ತೆ. ಹಾಗೆಯೇ ಫೋರ್ತ್ ಕಂಡೀಷನ್ ಅಂತ ಕೇಳಿದ್ರೆ, ಇಫ್ ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 20 years ಆಗಿದ್ದರೆ ನೀವು ಎಮಾಲ್ಯುಮೆಂಟ್ಸ್ ಡಿವೈಡೆಡ್ ಬೈ 2 ಇಂಟು ನಂಬರ್ ಆಫ್ ಇಯರ್ಲಿ ಕ್ವಾಲಿಫೈಯಿಂಗ್ ಸರ್ವಿಸ್ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ 66 ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಈ ರೀತಿ ನೀವು ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಆಧಾರದ ಮೇಲೆ ಡೆತ್ ಗ್ರ್ಯಾಚುಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಹಾಗೆಯೇ ಮ್ಯಾಕ್ಸಿಮಮ್ ಡೆತ್ ಗ್ರ್ಯಾಚುಟಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ 20 lakhs ಫ್ರಮ್ 29/3/2018 ಇದಕ್ಕಿಂತ ಮುಂಚೆ ಮ್ಯಾಕ್ಸಿಮಮ್ ಡೆತ್ ಗ್ರ್ಯಾಚುಟಿ 10 lakhs ಇತ್ತು. ಸೊ 29/3/2018 ಮ್ಯಾಕ್ಸಿಮಮ್ ಡೆತ್ ಗ್ರ್ಯಾಚುಟಿ 20 lakhs ಆಗಿರುತ್ತೆ. ಹಾಗೆಯೇ ಮ್ಯಾಕ್ಸಿಮಮ್ ಕ್ವಾಲಿಫೈಯಿಂಗ್ ಸರ್ವಿಸ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಡೆತ್ ಗ್ರ್ಯಾಚುಟಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ 33 years ಆರ್ 66 ಆಫ್ ಇಯರ್ಲಿ ಕ್ವಾಲಿಫೈಯಿಂಗ್ ಸರ್ವಿಸ್ ಆಗಿರುತ್ತೆ. ಹಾಗೆಯೇ ನೀವು ಡೆತ್ ಗ್ರ್ಯಾಚುಟಿನ ನಿಯರೆಸ್ಟ್ ರುಪಿಗೆ ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. ಈಗ ನೀವು ಎರಡನೇ ಪೆನ್ಷನರಿ ಬೆನಿಫಿಟ್ ಫ್ಯಾಮಿಲಿ ಪೆನ್ಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ನೀವು ಸೂಪರ್ ಆ್ಯನ್ಯುಯೇಷನ್ ಪೆನ್ಷನ್ ಹಾಗೆಯೇ ವಾಲಂಟರಿ ರಿಟೈರ್ಮೆಂಟ್ ಪೆನ್ಷನಲ್ಲಿ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಅಂತ ಕೇಳಿದ್ರೆ ಎಮಾಲ್ಯುಮೆಂಟ್ಸ್ ಇಂಟು 30%. ಬಟ್ ಡೆತ್ ವೈಲ್ ಇನ್ ಸರ್ವಿಸ್ ಕೇಸ್ ಹಾಗೆಯೇ ಎಂಪ್ಲಾಯಿ ಡಿಸಪಿಯರ್ ಕೇಸಲ್ಲಿ ನೀವು 2 ಡಿಫ್ರೆಂಟ್ ಪೀರಿಯಡ್ಸ್ಗೆ ಫ್ಯಾಮಿಲಿ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಮೊದಲನೇದು ಫಸ್ಟ್ 7 years, ಎರಡನೇದು ಆಫ್ಟರ್ 7 years. ಇಲ್ಲಿ ನಾವು ಫಸ್ಟ್ 7 yearsವರೆಗೆ ಎನ್ಹಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡ್ತೀವಿ. ಆಫ್ಟರ್ 7 years ನಾವು ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡ್ತೀವಿ. ಈಗ ನಾವು ಫಸ್ಟ್ 7 yearsಗೆ ಎನ್ಹಾನ್ಸ್ಡ್ ಪೆನ್ಷನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ನೀವು ಎನ್ಹಾನ್ಸ್ಡ್ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ 2 ಅಂಶಗಳನ್ನ ಕಂಪೇರ್ ಮಾಡಬೇಕಾಗುತ್ತೆ. ಒಂದು ಯಾವುದು ಅಂತ ಕೇಳಿದ್ರೆ ಅದನ್ನು ಎ ಅಂತ ಕನ್ಸಿಡರ್ ಮಾಡೋಣ. ದಟ್ ಈಸ್ FP1. ಏನಂತ ಕೇಳಿದ್ರೆ ಆಫ್ ದ ಎಮಾಲ್ಯುಮೆಂಟ್ಸ್ ಅಥವಾ ಎಮಾಲ್ಯುಮೆಂಟ್ಸ್ ಇಂಟು 50%. ಇದು FP1 ಅಂತ ತಗೊಳ್ಳಿ. ನೆಕ್ಸ್ಟ್ ಎರಡನೇ ಅಂಶ ಬಿ, ದಟ್ ಈಸ್ FP2 ಈಸ್ ಟ್ವೈಸ್ ದ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಅಂತ ಕೇಳಿದ್ರೆ ಎಮಾಲ್ಯುಮೆಂಟ್ಸ್ ಇಂಟು 30% ಇಂಟು 2.
ಸೊ ಈಗ ನಾವು ಎ ಆರ್ ಬಿ whichever is less ಅಂದರೆ ಎಮಾಲ್ಯುಮೆಂಟ್ಸ್ ಇಂಟು 50% ಆರ್ ಎಮಾಲ್ಯುಮೆಂಟ್ಸ್ ಇಂಟು 30% ಇಂಟು 2 ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ನಾವು ಫಸ್ಟ್ 7 ಇಯರ್ಸ್ವರೆಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಹಾಗೆಯೇ ಎನ್ಹಾನ್ಸ್ ಪೆನ್ಷನ್ನ ಎಲ್ಲಿವರೆಗೆ ಪೇಮೆಂಟ್ ಮಾಡಬೇಕು ಅನ್ನೋದಕ್ಕೆ ಒಂದು ರೂಲ್ ಇದೆ. ಅದೇನಂತ ಕೇಳಿದ್ರೆ ಅಪ್ ಟು ಫಸ್ಟ್ 7 ಇಯರ್ಸ್ ಆರ್ employee would have attained the age of 67 years, whichever is earlier. ಇದರ ಅರ್ಥ ಏನಂತ ಕೇಳಿದ್ರೆ ಎಂಪ್ಲಾಯಿ ಡೆತ್ ಡೇಟಿಂದ ಫಸ್ಟ್ 7 ಇಯರ್ಸ್ವರೆಗೆ ಅಥವಾ ಎಂಪ್ಲಾಯಿ ಬದುಕಿದ್ರೆ ಅವನು 67 ಇಯರ್ಸ್ನ ಯಾವ ಡೇಟಿಗೆ ರೀಚ್ ಆಗ್ತಿದ್ದ ಅಲ್ಲಿವರೆಗೆ, ಇವೆರಡು ಡೇಟಲ್ಲಿ ಯಾವುದು ಫಸ್ಟ್ ಬರುತ್ತೋ ಅಲ್ಲಿವರೆಗೆ ನಾವು ಎನ್ಹಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಹಾಗೆಯೇ ಈ ಮೊದಲು ಏನಾಗ್ತಿತ್ತು ಅಂತ ಕೇಳಿದ್ರೆ ನಾವು ಎನ್ಹಾನ್ಸ್ ಪೆನ್ಷನ್ನ ಫಸ್ಟ್ 7 ಇಯರ್ಸ್ ಆರ್ ಎಂಪ್ಲಾಯಿ ವುಡ್ ಹ್ಯಾವ್ ಅಟೈನ್ ದ ಏಜ್ ಆಫ್ 65 ಇಯರ್ಸ್ವರೆಗೆ ನಾವು ಪೇಮೆಂಟ್ ಮಾಡ್ತಿದ್ವಿ. ಅಂತ ಕೇಳಿದ್ರೆ ಫಸ್ಟ್ 7 ಇಯರ್ಸ್ ಅಥವಾ ಎಂಪ್ಲಾಯಿ ಬದುಕಿದ್ರೆ ಅವನು 65 ಇಯರ್ಸ್ ಯಾವ ಡೇಟ್ಗೆ ರೀಚ್ ಆಗ್ತಿದ್ನೋ ಅಲ್ಲಿವರೆಗೆ ಇವೆರಡರಲ್ಲಿ ಯಾವ್ದು ಮೊದಲು ಬರುತ್ತೋ ಅಲ್ಲಿವರೆಗೆ ನಾವು ಎನ್ಹಾನ್ಸ್ ಪೆನ್ಷನ್ನ ಪೇಮೆಂಟ್ ಮಾಡ್ತಿದ್ವಿ. ಬಟ್ ಈಗೇನಾಗಿದೆ ಅಂತ ಕೇಳಿದ್ರೆ 1/4/2022 ಇಂದ ಈ ಎಂಪ್ಲಾಯಿ ಏಜ್ನ 65 ಇಯರ್ಸಿಂದ 67 ಇಯರ್ಸ್ಗೆ ರೈಸ್ ಮಾಡಿದ್ದಾರೆ. ಇದ್ರ ಬಗ್ಗೆ 28 ಮಾರ್ಚ್ 2023 ಆಗಿರೋ KPTCL ಪೆನ್ಷನ್ ರಿವಿಷನ್ ಆರ್ಡ್ರಲ್ಲಿ ಮಾಹಿತಿ ಇದೆ. ಈಗ ನಾವು ಆಫ್ಟರ್ 7 ಇಯರ್ಸ್ ಏನು ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈಗ ನಾವು ಆಫ್ಟರ್ 7 ಇಯರ್ಸ್ ನಾವು ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ದಟ್ ಈಸ್ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ is equal to emoluments into 30%. ಹಾಗೆಯೇ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫ್ಯಾಮಿಲಿ ಪೆನ್ಷನ್ನ ನೋಡೋದಾದರೆ ಫ್ರಮ್ 1/4/2022 ಇಂದ ಮಿನಿಮಮ್ ಫ್ಯಾಮಿಲಿ ಪೆನ್ಷನ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ 14,275 ರುಪೀಸ್ ಆಗಿರುತ್ತೆ. ಹಾಗೆಯೇ ಮ್ಯಾಕ್ಸಿಮಮ್ ಫ್ಯಾಮಿಲಿ ಪೆನ್ಷನ್ 64,425 ರುಪೀಸ್ ಆಗಿರುತ್ತೆ. ಹಾಗೆಯೇ ನಾವು ಫ್ಯಾಮಿಲಿ ಪೆನ್ಷನ್ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವೋ ಅದನ್ನು ನಾವು ನೆಕ್ಸ್ಟ್ ಹೈಯರ್ ರುಪಿಗೆ ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಹೈಯರ್ ರುಪಿ ಅಂದರೆ ಪಾಯಿಂಟ್ ಸಮಥಿಂಗ್ ಏನೇ ಬಂದರೂ ಅದನ್ನು ನೆಕ್ಸ್ಟ್ ಹೈಯರ್ ರುಪಿಗೆ ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. ಸೊ ಫ್ಯಾಮಿಲಿ ಪೆನ್ಷನ್ ಪೋರ್ಷನ್ನ ಇನ್ನೊಂದು ಸಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಡೆತ್ ವೈಲ್ ಇನ್ ಸರ್ವಿಸ್ ಕೇಸಲ್ಲಿ ನಾವು ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ 2 ಡಿಫ್ರೆಂಟ್ ಪೀರಿಯಡ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಒಂದು ಫಸ್ಟ್ 7 ಇಯರ್ಸ್, ಇನ್ನೊಂದು ಆಫ್ಟರ್ 7 ಇಯರ್ಸ್. ಸೊ ಫಸ್ಟ್ 7 ಇಯರ್ಸ್ವರೆಗೆ ನಾವು ಎನ್ಹಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡ್ತೀವಿ. ಆಫ್ಟರ್ 7 ಇಯರ್ಸ್ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡ್ತೀವಿ. ಸೊ ಫಸ್ಟ್ 7 ಇಯರ್ಸಲ್ಲಿ ಎನ್ಹಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ ನಾವು 2 ಅಂಶಗಳನ್ನ ಕಂಪೇರ್ ಮಾಡಬೇಕಾಗಿರುತ್ತೆ. ಒಂದು ಆಫ್ ಆಫ್ ದ ಎಮಾಲ್ಯುಮೆಂಟ್ಸ್ ಆರ್ ಎಮಾಲ್ಯುಮೆಂಟ್ಸ್ ಇಂಟು 50%, ಇನ್ನೊಂದು ಟ್ವೈಸ್ ದ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಅಥವಾ ಎಮಾಲ್ಯುಮೆಂಟ್ಸ್ ಇಂಟು 30% ಇಂಟು 2. ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ನಾವು ಫಸ್ಟ್ 7 ಇಯರ್ಸ್ ಆರ್ ಎಂಪ್ಲಾಯಿ ವುಡ್ ಹ್ಯಾವ್ ಅಟೈನ್ ದ ಏಜ್ ಆಫ್ 67 ಇಯರ್ಸ್ ಇವೆರಡರಲ್ಲಿ ಯಾವುದು ಮೊದಲು ಡೇಟ್ ಬರುತ್ತೋ ಅಲ್ಲಿವರೆಗೆ ನಾವು ಎನ್ಹಾನ್ಸ್ಡ್ ಫ್ಯಾಮಿಲಿ ಪೆನ್ಷನ್ನ ಪೇಮೆಂಟ್ ಮಾಡ್ತೀವಿ. ಆಮೇಲೆ ಆಫ್ಟರ್ 7 ಇಯರ್ಸ್ ನಾವು ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಅಂತ ಕೇಳಿದ್ರೆ ಎಮಾಲ್ಯುಮೆಂಟ್ಸ್ ಇಂಟು 30%ನ ಪೇಮೆಂಟ್ ಮಾಡ್ತೀವಿ. ಈಗ ನಾವು ಡೆತ್ ಗ್ರ್ಯಾಚುಟಿ ಮತ್ತು ಫ್ಯಾಮಿಲಿ ಪೆನ್ಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಫಸ್ಟು ಡೆತ್ ಗ್ರ್ಯಾಚುಟಿ. Example, employee basic pay, last basic pay drawn is 50,400 ಇದೆ ಅಂತ ಅಂದ್ಕೊಳ್ಳೋಣ. ಸೊ ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಈಸ್ 15 ಇಯರ್ಸ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಈಗ ನೀವು ಡೆತ್ ಗ್ರ್ಯಾಚುಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರ ಅಂತ ಕೇಳಿದ್ರೆ ನಿಮಗೆ ಆಲ್ರೆಡಿ ಒಂದು ಟೇಬಲ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದ್ರ ಪ್ರಕಾರ ಎಂಪ್ಲಾಯಿ ಕ್ವಾಲಿಫೈಯಿಂಗ್ ಸರ್ವಿಸ್ ಯಾವ ಸ್ಲ್ಯಾಬಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಇಯರ್ಸ್ ಬಟ್ ಲೆಸ್ ದ್ಯಾನ್ 20 ಇಯರ್ಸ್ ಆ ಸ್ಲ್ಯಾಬಲ್ಲಿ ಬರುತ್ತೆ. ಆ ಸ್ಲ್ಯಾಬ್ನ ಪ್ರಕಾರ ಎಂಪ್ಲಾಯಿಗೆ 12 ಟೈಮ್ಸ್ ದ ಎಮಾಲ್ಯುಮೆಂಟ್ಸ್ ಕೊಡಬೇಕಾಗಿರುತ್ತೆ. 12 ಟೈಮ್ಸ್ ದ ಎಮಾಲ್ಯುಮೆಂಟ್ಸ್. ಸೊ 12 ಇಂಟು ಎಮಾಲ್ಯುಮೆಂಟ್ಸ್ ಇಸ್ ಈಕ್ವಲ್ ಟು ಸದ್ಯಕ್ಕೆ DP0 ಇರೋದ್ರಿಂದ ಬೇಸಿಕ್ ಪೇನ ಎಮಾಲ್ಯುಮೆಂಟ್ಸ್ ಆಗಿರುತ್ತೆ 50,400. ಸೊ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಅವ್ರಿಗೆ 6,04,800 ರುಪೀಸ್ ಬರುತ್ತೆ. ಹಾಗೆಯೇ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅದ್ರ ಪ್ರಕಾರ ಕ್ವಾಲಿಫೈಯಿಂಗ್ ಸರ್ವಿಸ್ 25 ಇಯರ್ಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ 25 ಇಯರ್ಸ್ ಆಗಿದ್ದರೆ ಟೇಬಲ್ನ ಪ್ರಕಾರ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳಿದ್ರೆ
ಡೆತ್ ಗ್ರ್ಯಾಚುಟಿ ಇಸ್ ಈಕ್ವಲ್ ಟು ಎಮ್ಯಾಲ್ಯುಮೆಂಟ್ಸ್ ಡಿವೈಡೆಡ್ ಬೈ 2 ಇಂಟು ನಂಬರ್ ಆಫ್ ಇಯರ್ಲಿ ಕ್ವಾಲಿಫೈಯಿಂಗ್ ಸರ್ವೇಸ್ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಎಷ್ಟು ಅಂತ ಕೇಳಿದ್ರೆ 66ವರೆಗೆ ತೊಗೋಬೋದು ನೀವು. ಸೊ ಎಮ್ಯಾಲ್ಯುಮೆಂಟ್ಸ್ ಈಸ್ 50,400 ಡಿವೈಡೆಡ್ ಬೈ 2 ಇಂಟು ನಂಬರ್ ಆಫ್ ಇಯರ್ಲಿ ಕ್ವಾಲಿಫೈಯಿಂಗ್ ಸರ್ವಿಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 25 ಇಂಟು 2 50. ಸೊ ಟೋಟಲ್ ಡೆತ್ ಗ್ರ್ಯಾಚುಟಿ ಎಷ್ಟು ಅಮೌಂಟ್ ಆಗಿರುತ್ತೆ ಅಂತ ಕೇಳಿದ್ರೆ 12,60,000 rupees ಆಗಿರುತ್ತೆ. ಈಗ ನಾವು ಎರಡನೇ ಪೆನ್ಷನರಿ ಬೆನಿಫಿಟ್ ಫ್ಯಾಮಿಲಿ ಪೆನ್ಷನ್, ಇದನ್ನು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು. ಸೊ ಎಕ್ಸಾಂಪಲ್, ಡೇಟ್ ಆಫ್ ಡೆತ್ DOD, ಡೇಟ್ ಆಫ್ ಡೆತ್ 1/7/23 ಇದೆ ಅಂತ ಅಂದ್ಕೊಳ್ಳೋಣ. ಹಾಗೆಯೇ ಲಾಸ್ಟ್ ಬೇಸಿಕ್ ಪೇ ಡ್ರಾನ್ ಈಸ್ 50,400 ಇದೆ ಅಂತ ಅಂದ್ಕೊಳ್ಳೋಣ. ನಮ್ಗೆ ಗೊತ್ತಿದೆ ಫ್ಯಾಮಿಲಿ ಪೆನ್ಷನ್ ನಾವು 2 ಡಿಫ್ರೆಂಟ್ ಪೀರಿಯಡ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ 7 ಇಯರ್ಸ್ ಎನ್ಹಾನ್ಸ್ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ 7 ಇಯರ್ಸ್ಗೆ ನೀವು ಎನ್ಹಾನ್ಸ್ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಕೇಳಿದ್ರೆ 2 ಅಂಶಗಳನ್ನ ಕಂಪೇರ್ ಮಾಡಬೇಕಾಗಿರುತ್ತೆ. ಒಂದು FP1 ಏನಂತ ಕೇಳಿದ್ರೆ ಎಮ್ಯಾಲ್ಯುಮೆಂಟ್ಸ್ ಇಂಟು 50% ಅಥವಾ ಆಫ್ ದ ಎಮ್ಯಾಲ್ಯುಮೆಂಟ್ಸ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ 50,400 ಇಂಟು 50% ಎಷ್ಟಂತ ಕೇಳಿದ್ರೆ 25,200. ಹಾಗೆಯೇ ಎರಡನೇ ಅಂಶ FP2 ಎಮ್ಯಾಲ್ಯುಮೆಂಟ್ಸ್ ಇಂಟು 30% ಇಂಟು 2 ಅಂದರೆ ಟ್ವೈಸ್ ದ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಏನಾಗಿರುತ್ತೆ ಅಂತ ಕೇಳಿದ್ರೆ 50,400 ಇಂಟು 30% ಇಂಟು 2 ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ 30,240 rupees ಆಗಿರುತ್ತೆ. ಇದನ್ನು A ಅಂತ ಕನ್ಸಿಡರ್ ಮಾಡಿ, ಇದನ್ನು B ಅಂತ ಕನ್ಸಿಡರ್ ಮಾಡಿ. ಸೊ ಈಗ ನಾವು A ಆರ್ B ವಿಚ್ ಎವರ್ ಈಸ್ ಲೆಸ್. ಸೊ 25,200 30,240 ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅಂತ ಕೇಳಿದ್ರೆ 25,200. ಸೊ ಈ 25,200 ನಾವು ಫಸ್ಟ್ 7 ಇಯರ್ಸ್ಗೆ ಫಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ದೇರ್ಫೋರ್ ಫ್ಯಾಮಿಲಿ ಪೆನ್ಷನ್ ಈಸ್ ಈಕ್ವಲ್ ಟು 25,200 ವಿತ್ ಪೀರಿಯಡ್ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಫ್ರಮ್ ಎಲ್ಲಿಂದ ಕೇಳಿದ್ರೆ ಡೇಟ್ ಆಫ್ ಡೆತ್ತಿಂದ ನೆಕ್ಸ್ಟ್ ಡೇ ಅಂತ ಕೇಳಿದ್ರೆ 2/7/23 ಇಂದ 7 ಇಯರ್ಸ್ ಅಂತ ಕೇಳಿದ್ರೆ 1/7/30 ಈ ಡೇಟ್ವರೆಗೆ ಅವ್ರಿಗೆ ಎನ್ಹಾನ್ಸ್ಡ್ ಪೆನ್ಷನ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟು ಆಫ್ಟರ್ 7 ಇಯರ್ಸ್. ಸೊ ಆಫ್ಟರ್ 7 ಇಯರ್ಸ್ ಏನು ಪೇಮೆಂಟ್ ಮಾಡಬೇಕಂತ ಕೇಳಿದ್ರೆ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ದಟ್ ಈಸ್ ಆಫ್ಟರ್ 7 ಇಯರ್ಸ್ ನಾರ್ಮಲ್ ಫ್ಯಾಮಿಲಿ ಪೆನ್ಷನ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ ಎಮ್ಯಾಲ್ಯುಮೆಂಟ್ಸ್ ಇಂಟು 30% ಅಂತ ಕೇಳಿದ್ರೆ 50,400 ಇಂಟು 30% ಎಷ್ಟಾಗಿರುತ್ತೆ ಅಂತ ಕೇಳಿದ್ರೆ 15,120 rupees. ಫ್ರಮ್ ವಿತ್ ಪೀರಿಯಡ್ ಮೆನ್ಷನ್ ಮಾಡಬೇಕು. ಫ್ರಮ್ 2/7/2030. ಇನ್ನೊಂದು ಅಡಿಷನಲ್ ಆಗಿ ನೀವು ತಿಳ್ಕೊಬೇಕಂತ ಕೇಳಿದ್ರೆ ನೀವು ಎನ್ಹಾನ್ಸ್ ಪೆನ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ FP1 ಮತ್ತು FP2 ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಅದರಲ್ಲಿ ಯಾವಾಗಲೂ FP1 ಸೆಲೆಕ್ಟ್ ಆಗುತ್ತೆ. ಯಾಕೆಂತ ಕೇಳಿದ್ರೆ ಫಸ್ಟ್ ಕೇಸಲ್ಲಿ ನೀವು ಎಮ್ಯಾಲ್ಯುಮೆಂಟ್ಸ್ ಇಂಟು 50% ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೆಕೆಂಡ್ ಕೇಸಲ್ಲಿ ಎಮ್ಯಾಲ್ಯುಮೆಂಟ್ಸ್ ಇಂಟು 60% ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಜನರಲಾಗಿ ಎಮ್ಯಾಲ್ಯುಮೆಂಟ್ಸ್ ಇಂಟು 50% ಫಿಕ್ಸ್ ಆಗುತ್ತೆ. ಹಾಗಾದ್ಮೇಲೆ ನಾವು ಏನಕ್ಕೆ FP1 ಮತ್ತು FP2 ಎರಡನ್ನೂ ಏನಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ರೆ, ಸೊ 2006 ಹಿಂದೆ ಫ್ಯಾಮಿಲಿ ಪೆನ್ಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅಂತ ಕೇಳಿದ್ರೆ ಎಂಪ್ಲಾಯಿ ಬೇಸಿಕ್ ಪೇ ರೇಂಜ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿದ್ರು. ಸೊ ಲೋ ರೇಂಜ್ ಇರೋರಿಗೆ ಎಮ್ಯಾಲ್ಯುಮೆಂಟ್ಸ್ ಇಂಟು 30%, ಮಿಡಲ್ ರೇಂಜ್ ಇರೋರಿಗೆ ಎಮ್ಯಾಲ್ಯುಮೆಂಟ್ಸ್ ಇಂಟು 20%, ಹಾಗೆಯೇ ಹೈಯರ್ ರೇಂಜ್ ಇರೋರಿಗೆ ಎಮ್ಯಾಲ್ಯುಮೆಂಟ್ಸ್ ಇಂಟು 15% ಕ್ಯಾಲ್ಕುಲೇಟ್ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ಏನಾಗ್ತಿತ್ತು ಅಂತ ಕೇಳಿದ್ರೆ ಲೋವರ್ ರೇಂಜ್ ಇರೋರಿಗೆ FP1 ಸೆಲೆಕ್ಟ್ ಆಗ್ತಿತ್ತು, ಮಿಡಲ್ ಮತ್ತು ಹೈಯರ್ ರೇಂಜ್ ಇರೋರಿಗೆ FP2 ಸೆಲೆಕ್ಟ್ ಆಗ್ತಿತ್ತು. ಬಟ್ ಈಗ ನಾವು ಎಲ್ರಿಗೂ ಜನರಲಾಗಿ ನಾವು ಫ್ಯಾಮಿಲಿ ಪೆನ್ಷನ್ನ ಎಮ್ಯಾಲ್ಯುಮೆಂಟ್ಸ್ ಇಂಟು 30% ಅಂತ ಒಂದೇ ಸ್ಲ್ಯಾಬಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಈ FP1 ಮತ್ತು FP2ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಮೊದಲಿಂದನೇ ಈ ರೂಲ್ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ನಾವು ಎಕ್ಸಾಮ್ ಪರ್ಪೋಸ್ಗೋಸ್ಕರ FP1 ಮತ್ತು FP2ನ ಕ್ಯಾಲ್ಕುಲೇಟ್ ಮಾಡಿ ವಿಚ್ ಎವರ್ ಈಸ್ ಲೆಸ್ ಅದನ್ನು ನಾವು ಪೇಮೆಂಟ್ ಮಾಡ್ತಿದ್ದೀವಿ ಅಂತ ತೋರಿಸ್ಕೋಬೇಕಾಗಿರುತ್ತೆ. ಓಕೆ, ಈಗ ನಾವು ಡೆತ್ ವ್ಯಾಲಿಂಗ್ ಸರ್ವಿಸ್ ಕೇಸಲ್ಲಿ ಪೆನ್ಷನರಿ ಬೆನಿಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ ಯಾವ ರೀತಿ ಸ್ಟೆಪ್ಸ್ ಬರುತ್ತೆ ಅನ್ನೋದನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ಸ್ಟೆಪ್ 1,
ಲಿಸ್ಟ್ ಔಟ್ ನೆಸಸರಿ ಡೀಟೇಲ್ಸ್ ಯಾವಂತ ಕೇಳಿದ್ರೆ ಫಸ್ಟು ನೇಮ್ ಆಫ್ ದ ಎಂಪ್ಲಾಯಿ, 2 ಡೆಸಿಗ್ನೇಷನ್, 3 ಡೇಟ್ ಆಫ್ ಬರ್ತ್, 4 ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್, 5 ಡೇಟ್ ಆಫ್ ಡೆತ್, 6 ಲಾಸ್ಟ್ ಬೇಸಿಕ್ ಪೇ ಡ್ರಾನ್. ಇದ್ರ ಜೊತೆಗೆ ಬ್ಯಾಲೆನ್ಸ್ ಜೊತೆಗೆ ರಿಕವರಬಲ್ ಅಮೌಂಟ್ ಏನಾದರೂ ಕೊಟ್ಟಿದ್ರೆ ಅದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಟು ಏನಂತ ಕೇಳಿದ್ರೆ 3 ಅಂಶಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಏಜ್ ಎಟ್ ದ ಟೈಮ್ ಆಫ್ ಡೆತ್. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೇಳಿದ್ರೆ ಡೇಟ್ ಆಫ್ ಡೆತ್ ಮೈನಸ್ ಡೇಟ್ ಆಫ್ ಬರ್ತ್ ಮಾಡಿದ್ರೆ ನಿಮಗೆ ಏಜ್ ಎಟ್ ದ ಟೈಮ್ ಆಫ್ ಡೆತ್ ಸಿಗುತ್ತೆ. ಎರಡನೇ ಅಂಶ ಏಜ್ ಎಟ್ ದ ಟೈಮ್ ಆಫ್ ಎಂಟ್ರಿ ಇಂಟು ಸರ್ವಿಸ್. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳಿದ್ರೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಮೈನಸ್ ಡೇಟ್ ಆಫ್ ಬರ್ತ್. ಮೂರನೇ ಅಂಶ ಗ್ರಾಸ್ ಕ್ವಾಲಿಫೈಯಿಂಗ್ ಸರ್ವಿಸ್. ಸೊ ಗ್ರಾಸ್ ಕ್ವಾಲಿಫೈಯಿಂಗ್ ಸರ್ವಿಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಕೇಳಿದ್ರೆ ಡೇಟ್ ಆಫ್ ಡೆತ್ ಮೈನಸ್ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್. ಇದು ಮಾಡಿದ್ರೆ ನಿಮಗೆ ಗ್ರಾಸ್ ಕ್ವಾಲಿಫೈಯಿಂಗ್ ಸರ್ವಿಸ್ ಸಿಕ್ಕಿರುತ್ತೆ. ಹಾಗೆ ನೀವು ಡೇಟ್ ಆಫ್ ಡೆತ್ನ ಬರೀಬೇಕಾದ್ರೆ ನೀವು ಸೂಪರ್ ಆನ್ಯುಯೇಷನ್ ಪೆನ್ಷನಲ್ಲಿ ಲಾಸ್ಟ್ ಡೇ ಆಫ್ ದ ಮಂತ್ ತೊಗೊಳ್ತಿದ್ರಿ, ಇಲ್ಲಿ ಆ ಥರ ತೊಗೋಬಾರ್ದು. ಡೇಟ್ ಆಫ್ ಡೆತ್ ಏನಿರುತ್ತೋ ಅದನ್ನೇ ತೊಗೋಬೇಕು. ಸಪೋಸ್ ಎಂಪ್ಲಾಯ್ ಏನಾದರೂ 15/7/2023ಗೆ ಡೆತ್ ಆಗಿದೆ ಅಂತ ಕೇಳಿದ್ರೆ ನೀವು ಇದೇ ಡೇಟನ್ನೇ ತೊಗೋಬೇಕು, ಲಾಸ್ಟ್ ಡೇ ಆಫ್ ದ ಮಂತ್ನ ಕನ್ಸಿಡರ್ ಮಾಡಬಾರ್ದು. ಓಕೆ. ನೆಕ್ಸ್ಟು ಸ್ಟೆಪ್ 3 ಏನಂತ ಕೇಳಿದ್ರೆ ನೆಟ್ ಕ್ವಾಲಿಫೈಯಿಂಗ್ ಸರ್ವಿಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ಸ್ಟೆಪ್ 4 ಏನಂತ ಕೇಳಿದ್ರೆ ನೆಟ್ ಕ್ವಾಲಿಫೈಯಿಂಗ್ ಸರ್ವಿಸ್ ಏನು ಬಂದಿರುತ್ತಲ್ಲ ನೀವು ಆಫ್ ಇಯರ್ಲಿ ಕ್ವಾಲಿಫೈಯಿಂಗ್ ಸರ್ವಿಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಸ್ಟೆಪ್ 5 ಅಂತ ಕೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಎಮ್ಯಾಲ್ಯುಮೆಂಟ್ಸ್. ನೆಕ್ಸ್ಟ್ ಫೈನಲ್ ಸ್ಟೆಪ್ 6 ಏನಂತ ಕೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಪೆನ್ಷನರಿ ಬೆನಿಫಿಟ್ಸ್. ಯಾವ ಕ್ಯಾಲ್ಕುಲೇಟ್ ಮಾಡಬೇಕು? ಒಂದು ಡೆತ್ ಗ್ರ್ಯಾಚುಯಿಟಿ, ಎರಡನೇದು ಫ್ಯಾಮಿಲಿ ಪೆನ್ಷನ್. ಹಾಗೆಯೇ ಕ್ಲಾಸ್ನ ಸ್ಟಾರ್ಟಿಂಗಲ್ಲಿ ನಿಮಗೆ ಎಂಪ್ಲಾಯ್ ಡಿಸಪಿಯರ್ ಆದಾಗ ಯಾವ ರೀತಿ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಎಂಪ್ಲಾಯ್ ಡಿಸಪಿಯರ್ ಆದಾಗ ಈಗ ಡೆತ್ ವೆಲ್ ಸರ್ವಿಸ್ ಕೇಸಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೋ ಅದೇ ರೀತಿ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುತ್ತೆ. ಒಂದೇ ಒಂದು ಡಿಫ್ರೆನ್ಸ್ ಏನಂತ ಕೇಳಿದ್ರೆ ಎಂಪ್ಲಾಯ್ ಡಿಸಪಿಯರ್ ಆದ ಡೇಟಿಗೆ ಅಂತ ಕೇಳಿದ್ರೆ ಕಾಣೆಯಾದ ಡೇಟ್ಗೆ ನೀವು 1 ಇಯರ್ ಅಡಿಷನಲ್ ಆಗಿ ಕ್ವಾಲಿಫೈಯಿಂಗ್ ಸರ್ವಿಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಇದ್ರ ಬಗ್ಗೆ ಬ್ರೀಫಾಗಿ ಒಂದು ಸ್ವಲ್ಪ ನೋಡೋಣ. ಪೆನ್ಷನರಿ ಬೆನಿಫಿಟ್ಸ್, ಡಿಸಪಿಯರ್ ಕೇಸ್, ಎಂಪ್ಲಾಯಿ ಡಿಸಪಿಯರ್ ಅಥವಾ ಕಾಣೆಯಾದಾಗ ಅಥವಾ ಎಂಪ್ಲಾಯಿ whose whereabouts are not known for a long time. ಅಂದರೆ ಎಂಪ್ಲಾಯಿ ಕಾಣೆಯಾದಾಗ ಪೆನ್ಷನರಿ ಬೆನಿಫಿಟ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಎಂಪ್ಲಾಯ್ ಡಿಸಪಿಯರ್ ಕೇಸಲ್ಲಿ ನೀವು ಡೆತ್ ವೈಲ್ ಇನ್ ಸರ್ವಿಸ್ ಕೇಸಲ್ಲಿ ಯಾವ ರೀತಿ ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ರೋ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಸೊ ಒಂದೇ ಒಂದು ಡಿಫ್ರೆನ್ಸ್ ಏನಂತ ಕೇಳಿದ್ರೆ ಡೆತ್ ಕೇಸಲ್ಲಿ ನೀವು ಎಂಪ್ಲಾಯ್ ಯಾವ ಡೇಟಲ್ಲಿ ಡೆತ್ ಆಗಿರ್ತಾನೋ ಅದೇ ಡೇಟ್ನ ನೀವು ಡೇಟ್ ಆಫ್ ಡೆತ್ನ ಕನ್ಸಿಡರ್ ಮಾಡಿರ್ತೀರ. ಡಿಸಪಿಯರೆನ್ಸ್ ಕೇಸಲ್ಲಿ ಏನು ಮಾಡ್ತೀರ ಅಂತ ಕೇಳಿದ್ರೆ ಡೇಟ್ ಆಫ್ ಡಿಸಪಿಯರೆನ್ಸ್ಗೆ 1 ಇಯರ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಡೇಟ್ ಆಫ್ ಡಿಸಪಿಯರೆನ್ಸ್ ಸಪೋಸ್ 15/7/2022 ಇದೆ ಅಂತ ಅಂದ್ಕೊಳ್ಳೋಣ. ನೀವು 1 ಇಯರ್ನ ಆ್ಯಡ್ ಮಾಡಬೇಕಾಗಿರುತ್ತೆ, ದಟ್ ಈಸ್ 1 ಇಯರ್. ಸೊ ಆ್ಯಕ್ಚುಯಲ್ ಡೇಟ್ ಆಫ್ ಡಿಸಪಿಯರೆನ್ಸ್ ಏನಾಗುತ್ತೆ ಅಂತ ಕೇಳಿದ್ರೆ 15/7/2023. ಸೊ ಈ ಡೇಟನ್ನು ನೀವು ಪೆನ್ಷನರಿ ಬೆನಿಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ ಡೇಟ್ ಆಫ್ ಡಿಸಪಿಯರೆನ್ಸ್ಗೆ ಕನ್ಸಿಡರ್ ಮಾಡಬೇಕಾಗಿರುತ್ತೆ, ದಟ್ ಈಸ್ 15/7/2023. ಈ ಡೇಟ್ ಆಫ್ ಡಿಸಪಿಯರೆನ್ಸಿಂದ 1 ಇಯರ್ ಸರ್ವಿಸ್ ಏನು ಕೊಡುತ್ತೀವೋ ಆ ಸರ್ವಿಸ್ನ ನಾವು ಎಕ್ಸ್ಟರ್ನಲ್ ಲೀವ್ ಅಂತ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಈ ಪೀರಿಯಡಲ್ಲಿ ನಾವು ಎಂಪ್ಲಾಯ್ ಬೇಸಿಕ್ ಮೇಲೆ ಯಾವುದೇ ರೀತಿ ನೋಷನ್ ಫಿಕ್ಸೇಷನ್ನ ಮಾಡಬಾರ್ದು.
ಅಂದರೆ 15/7/22 ಟೈಮಲ್ಲಿ ಎಂಪ್ಲಾಯ್ ಏನು ಬೇಸಿಕ್ ಡ್ರಾ ಮಾಡ್ತಿದ್ನೋ ಆ ಬೇಸಿಕ್ ಮೇಲೇ ಪೆನ್ಷನ್ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಡೇಟ್ ಮಾತ್ರ ನಾವು 1 ಇಯರ್ ಆದಮೇಲೆ ಅಂತ ಕೇಳಿದ್ರೆ 15/7/2023 ಈ ಡೇಟ್ನ ಕನ್ಸಿಡರ್ ಮಾಡಬೇಕು. ಓಕೆ, ಈ 1 ಇಯರ್ ಸರ್ವಿಸ್ನ ಎಕ್ಸ್ಟ್ರಾ ಲೀವ್ ಆಗಿ ಕನ್ಸಿಡರ್ ಮಾಡೋ ಬಗ್ಗೆ ನೀವು BESR ಮ್ಯಾನುವಲ್ ತಿಳ್ಕೊಬೋದು. ದಟ್ ಈಸ್ BESR ಮ್ಯಾನುವಲಲ್ಲಿ ರೆಗ್ಯುಲೇಷನ್ ನಂಬರ್ 226A(5). ಹಾಗೆಯೇ ನಾವು 1 ಇಯರ್ ಸರ್ವಿಸ್ನ ಎಕ್ಸ್ಟ್ರಾ ಲೀವ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಅವ್ರಿಗೆ ಫ್ಯಾಮಿಲಿ ಪೆನ್ಷನ್ ಸಹ 1 ಇಯರ್ ಆಫ್ಟರ್ ಅಂತ ಕೇಳಿದ್ರೆ 16/7/2023 ಪೇಮೆಂಟ್ ಆಗಬೇಕಾಗಿರುತ್ತೆ. ಸೊ ಕನ್ಕ್ಲೂಷನ್ ಹೇಳ್ಬೇಕಂತ ಕೇಳಿದ್ರೆ, ಡಿಸಪಿಯರ್ ಕೇಸಲ್ಲಿ ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ್ರೆ ನೀವು ಡೆತ್ ವೈಲ್ ಇನ್ ಸರ್ವಿಸ್ ಕೇಸಲ್ಲಿ ಯಾವ ರೀತಿ ಪೆನ್ಷನರಿ ಬೆನಿಫಿಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರೋ ಅದೇ ರೀತಿ ಇಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಒಂದೇ ಒಂದು ಡಿಫ್ರೆನ್ಸ್ ಏನಂತ ಕೇಳಿದ್ರೆ ನೀವು ಡೇಟ್ ಆಫ್ ಡಿಸಪಿಯರೆನ್ಸ್ಗೆ 1 ಇಯರ್ ಸರ್ವಿಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ಯಾವ ರೀತಿ ಪೆನ್ಷನ್ಸ್ ಇದೆ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಬೇರೆ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇಷ್ಟೊತ್ತು ನಾನು ಕ್ಲಾಸ್ ಅಟೆಂಡ್ ಮಾಡಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.